ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ. ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಡಿದ್ರಲ್ಲ ಶೇರ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? 2010 ಸರ್. 2010 ಮಾಡಲ್ ಐತ್ರಿ. ಹೌದು. ಓಕೆ. ಓನರ್ ಎಷ್ಟಿಗಿದ್ರೆ ಗಾಡಿಗೆ? 5 ಜನ ಓನರ್. ನೀವು 5ನೇ ಓನರು, ಗಾಡಿ ತೊಗೊಳೋ 6ನೇ ಓನರ್ ಆಗ್ತಾರೆ. ಹೌದು. ರನ್ನಿಂಗ್ಲಿ ಎಷ್ಟಾಗಿದ್ರಿ ಸರ್ ಕಿಲೋಮೀಟ್ರು? ರನ್ನಿಂಗ್ 1 ಲಕ್ಷ ಓಡಿದೆ. ಸರ್, 1 ಲಕ್ಷ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಡೆ ಐತ್ರಿ? ಹಾಂ ಹೌದು ಹೌದು. ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ವೆಹಿಕಲ್ಗೆ? ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಟೈರು ಫ್ರಂಟು 2 ಹೊಸದಿದೆ. ಓಕೆ. ಬ್ಯಾಕ್ ಸೈಡ್ ಬಂದು ಒಂದು 50% ಇದೆ. ಸ್ಟೆಪ್ನಿ ಇದೆಯಾ? ಒಂದು ಸ್ಟೆಪ್ನಿ ಇದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲ ಯಾವ ಥರ ಇಟ್ಟಿದೆ ಸರ್? ಸರ್, ಇಂಜನ್ ಕಂಡೀಷನ್ನು ಬಾಡಿ ಲೈನು ಹಾಂ. 2020-21 ಮಾಡಲಿದ್ದಂಗೆ ಇದೆ ಗಾಡಿ. ಓಕೆ ಸರ್. ಅಂದರೆ ಇಂಜನ್ ಬಂದುಬಿಟ್ಟು ಶೂಲ್ಡ್ ಇಂಜನ್ ಆಯ್ತು, ಏನು ಕೆಲಸ ಆಗೈತೆ ಆಲ್ರೆಡಿ? ಇಲ್ಲ ಇಲ್ಲ, ಏನು ಕೆಲಸ ಆಗಿಲ್ಲ, ತುಂಬ ಚೆನ್ನಾಗಿದೆ ಗಾಡಿ. ಓಕೆ ರೀ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಏನಂದ್ರೆ ಏನೂ ಇಲ್ಲ. ಪೂರ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ. ಹೌದು. ಸರ್, 5 ಸೀಟ್ರಾ 7+1 8 ಸೀಟ್ರಾ ಇದು? 5 ಸೀಟ್ರು. LPG ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್? LPG ಇಲ್ಲ, ಪ್ಯೂರ್ ಪೆಟ್ರೋಲ್. ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜು? ಮೈಲೇಜ್ ನಮ್ಮಲ್ಲಿ 15 ಬರ್ತೈತೆ. 15 ತನಕ ಬರ್ತೈತೆ ರೀ. ಹ್ಞೂ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸರ್. ಅದೇ ಒಂದು ಸೀಟ್ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ. ಓಕೆ. 5 ಸೀಟ್ರ್ ಇರೋದನ್ನ 8 ಸೀಟ್ರ್ ಮಾಡ್ಕೊಂಡಿದ್ದೀವಿ. ಒಂದು ಸೀಟ್ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ. ಓಕೆ ರೀ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆಯಾ ಗಾಡಿಗೆ? ಮ್ಯೂಸಿಕ್ ಸಿಸ್ಟಮು ಇಲ್ಲ. ಕ್ಯಾರಿಯರ್ ಆಗಿರ್ಬೋದು, ಬಂಪರು? ಇಲ್ಲ ಇಲ್ಲ, ಅಥವಾ ಏನೂ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ. ಓಕೆ. ಕಂಪ್ನಿಯಿಂದ ಏನೇನು ಪ್ರಿಟೆಂಡೆನ್ಸ್ ಬಂದಿದೆ ಅದೆಲ್ಲ ವರ್ಕಲ್ಲಿ ಇಟ್ಟಿದ್ದಾರೆ ಅಷ್ಟೇ? ಅಷ್ಟೇ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಐತ್ರಿ? ಸರ್, FC ಮಾಡಿಸಿ ಈಗ 1.5 ತಿಂಗಳಾಯಿತು. ಇನ್ಶೂರೆನ್ಸು ಒಂದು 3 ತಿಂಗಳಾಗಿದೆ ಕಟ್ಟಿ. ಹೌದಾ? ಡಾಕ್ಯುಮೆಂಟ್ ಫುಲ್ ರನ್ನಿಂಗ್ ಇದೆ ಎಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, 1,75,000 ಬಂದರೆ ಕೊಡ್ತೀನಿ. 1,75,000. ಹೌದು. ಮಾಡಲ್ ಬಂದುಬಿಟ್ಟು 2010 ಮಾಡಲು ತಾವು 500 ಗಾಡಿ ತೊಗೊಳೋರು 600 ಆಗ್ತಾರೆ. ಡಾಕ್ಯುಮೆಂಟ್ಸ್ ಕೂಡ FC ಇನ್ಶೂರೆನ್ಸು ರನ್ನಿಂಗ್ ಇಟ್ಟಿದ್ದೀರ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ನೆಗೆಶ್ಬಲ್ ಏನು ಮಾಡ್ತೀರಾ ಸರ್ 1,75,000 ಏನು ನಿಮ್ಮ ಕಡೆಯಿಂದ ಬಂದರೆ ಒಂದು 5,000 ಕಮ್ಮಿ ಮಾಡ್ಬೋದು. ಅದ್ರ ಕಮ್ಮಿ ಕೊಡೋದೇ ಇಲ್ಲ ಗಾಡಿ. ಆ ಕಂಡೀಷನಲ್ಲಿ ಇಟ್ಕೊಂಡಿದ್ದೀವಿ ಗಾಡಿ. 1,70,000 ಕೊಡ್ತೀರಾ? ಅಷ್ಟೇ. ಓಕೆ ಸರ್. ಯಾಕಂತಂದರೆ ಮಾಡಲ್ ಬಂದುಬಿಟ್ಟು 10 ಮಾಡಲ್ ಐತ್ರಿ, ಅದರಲ್ಲಿ ಓನರ್ ತುಂಬ ಜಾಸ್ತಿ ಆಗಿದ್ದಾರೆ. ಓನರ್ ಜಾಸ್ತಿ ನಾನು ನೋಡೇ ಇಲ್ಲ ಗಾಡಿ. ಕಂಡೀಷನ್ ನೋಡಿ ಗಾಡಿ ತಗೊಬಂದು ಇಟ್ಕೊಂಡಿರೋದು. ಓಕೆ. ನಮ್ಮ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಿಮಗೆ ಬಯಸ್ತೀನಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಹೌದು, ನಿಮ್ಮ ಕಡೆಯಿಂದ ಸರ್. ಅದಕ್ಕೇ ನಾನು ಹೇಳ್ತಿದ್ದೆ ಫೈನಲ್ಲು 1,75,000. ನಿಮ್ಮ ಕಡೆಯಿಂದ ಬಂದು ನಿಮ್ಮದು ಮಾಹಿತಿ ಹೇಳಿದ್ರೆ ಮಾತ್ರ, ಯೂಟ್ಯೂಬಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ದೀರಾ ಅಂದರೆ 1,70,000 ಕೊಡ್ತೀನಿ. ಇಲ್ಲ ಅಂದರೆ 1,000 ಕಮ್ಮಿ ಕೊಡಲ್ಲ. 1,75,000 ಬೇರೆಯವ್ರು ಬಂದರೆ. ಓಕೆ ಸರ್. ನೋಡ್ಕೊಡೋ ಪ್ರಯತ್ನ ಮಾಡಿ ಆದಷ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗಾಡಿನಂತೂ ಲೊಕೇಶನ್ ರೀ? ಲೊಕೇಶನ್ ಹಾಸನ ಡಿಸ್ಟಿಕ್, ಚನ್ನರಾಯಪಟ್ಟಣ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು, ಇದೆ ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಆಯ್ತು ಆಯ್ತು ಸರ್, ಓಕೆ.